ಪೊಲೀಸರ ಮುಂದೆ ಸ್ಫೋಟಕ ವಿಚಾರ ಬಿಚ್ಚಿಟ್ಟ ಓಂ ಪ್ರಕಾಶ್ ಪತ್ನಿ. ಆರೋಪಿ ಪತ್ನಿ ಕೊಟ್ಟಿರುವಂತಹ ಹೇಳಿಕೆ ಇದು. ನಿವೃತ್ತ ಡಿಜಿ ಐಜಿಪಿ ಕೊಲೆ ಬಗ್ಗೆ ಎಳಿಯಾಗಿ ಪತ್ನಿ ಆರೋಪಿ ಪಲ್ಲವಿ ಬಿಚ್ಚಿಟ್ಟಿರುವಂತಹ ಮಾಹಿತಿಗಳು. ತಾನೇ ಮಾಡಿರುವುದಾಗಿ ಪೊಲೀಸರ ಬಳಿ ಪಲ್ಲವಿ ತಪ್ಪೊಪ್ಪಿಗೆಯನ್ನ ಒಪ್ಪಿಕೊಂಡಿರೋದು. ಕೌಟುಂಬಿಕ ವಿಚಾರಕ್ಕೆ ಪ್ರತಿನಿತ್ಯವೂ ಕೂಡ ಜಗಳ ಆಗ್ತಾ ಇತ್ತು. ಒಂದು ವಾರದಿಂದ ಕೂಡ ಇದೇ ರೀತಿ ಜಗಳ ಆಗ್ತಿತ್ತು. ಬೆಳಗ್ಗೆಯಿಂದನೂ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಗಳ ಆಗ್ತಿತ್ತು. ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಜಗಳ ನಡೀತಿತ್ತು. ನನಗೆ ಮತ್ತೆ ನನ್ನ ಮಗಳಿಗೆ ಗನ್ನನ್ನ ತೋರಿಸಿ ಹೆದರಿಸಿದ್ರು. ಆ ಜಗಳ ವಿಕೋಪಕ್ಕೆ ತಿರುಗಿದಾಗ ನಾನೇ ಚಾಕುವಿನಿಂದ ಇರಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ತಪ್ಪುಕೊಂಡಿರೋದು ಪಲ್ಲವಿ. ಸ್ಥಳ ಮಹಜರು ವೇಳೆಯೂ ಪೊಲೀಸರ ಮುಂದೆ ರಂಪಾಟ ಮಾಡಿರೋದು ಆರೋಪಿ ಪಲ್ಲವಿ. ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆ ಅಂತ ಹೊಯ್ಸಳ ವಾಹನ ಏರಿ ಕಿರಿಕ್ ಮಾಡಿರೋದು. ಆರೋಪಿ ಪಲ್ಲವಿಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದೆ ಕೋರ್ಟ್. 14 ದಿನಗಳ ಕಾಲ. ಓಂ ಪ್ರಕಾಶ್ ಕೊಲೆಯಲ್ಲಿ ಪುತ್ರಿ ಕೃತಿ ಪಾತ್ರದ ಬಗ್ಗೆಯೂ ತನಿಖೆ ನಡೀತಾ ಇದೆ. ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ದಯಾನಂದ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ತನಿಖೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆರೋಪಿ ಪಲ್ಲವಿ ಏನಿದ್ದಾರೆ ಅವ್ರಿಗೆ ಯಾವುದೇ ಪಶ್ಚಾತ್ತಾಪ ಅವ್ರ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಬದಲಿಗೆ ಹೌದು ನಾನೇ ಕೊಲೆ ಮಾಡಿದ್ದು, ಪ್ರತಿನಿತ್ಯವೂ ಕೂಡ ಜಗಳ ಆಗ್ತಾ ಇತ್ತು. ಒಂದು ವಾರದಿಂದನೂ ಆಸ್ತಿ ವಿಚಾರಕ್ಕೆ ಕೌಟುಂಬಿಕ ಕಲಹ ಇದೆಲ್ಲ ಆಗ್ತಾ ಇತ್ತು. ಹೀಗಾಗಿ ಜಗಳ ವಿಕೋಪಕ್ಕೆ ಹೋಗಿದೆ. ಗನ್ ಹಿಡ್ಕೊಂಡು ಬಂದಿದ್ರು, ಹೆದರಿಸಿದ್ರು ನಮ್ಗೆ. ಅದಕ್ಕೆ ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಈ ರೀತಿ ಕೊಲೆ ಮಾಡಿದ್ವಿ ಅಂತೇಳಿ ತಪ್ಪೊಪ್ಕೊಂಡಿರೋದು ಆರೋಪಿ ಪಲ್ಲವಿ. ಇನ್ನು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಯಾತಕ್ಕಾಗಿ ಜಗಳ ಆಗ್ತಾ ಇತ್ತು, ಮತ್ತೆ ಅವ್ರದ್ದೇ ಆದ ಒಂದು ವಾಟ್ಸ್ಆಪ್ ಗ್ರೂಪ್ ಇತ್ತು. ಆ ಗ್ರೂಪ್ ಅಲ್ಲಿ ಅನೇಕ ಅಧಿಕಾರಿಗಳು ಇರುವಂತದ್ದು. ಹೀಗಾಗಿ ಆ ಗ್ರೂಪ್ ಅಲ್ಲಿ ಏನೇನ್ ಚಾಟಿಂಗ್ ಆಗ್ತಾ ಇತ್ತು, ಇವ್ರು ಎಷ್ಟು ದಿನದಿಂದ ಮಾನಸಿಕ ಅಸ್ವಸ್ಥರು, ಅಂದ್ರೆ ಇವ್ರಿಗೆ ಒಂದು ಕಾಯಿಲೆ ಇತ್ತು ಅನ್ನುವಂಥ ಕಾರಣಕ್ಕೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತಂತೆ. 20 ಲಕ್ಷದವರೆಗೂ ಕೂಡ ಖರ್ಚು ಮಾಡಿದ್ದಾರೆ. ಹಾಗಾಗಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಪೊಲೀಸರೇನಿದ್ದಾರೆ ಮತ್ತಷ್ಟು ತನಿಖೆಯನ್ನ ಕೈಗೊಂಡಿದ್ದಾರೆ. ಆರಂಭದಿಂದನೂ ಮತ್ತಷ್ಟು ತನಿಖೆ ಮಾಡ್ತಾ ಹೋಗ್ತಾರೆ. ಈಗಾಗಲೇ ಒಂದು ರೌಂಡ್ ತನಿಖೆ ಆಗಿದೆ. ಬಟ್ ಅವರು ಮತ್ತಷ್ಟು ಮಾಹಿತಿಗೋಸ್ಕರ ಮತ್ತೆ ಪುನಃ ತನಿಖೆಯನ್ನು ಶುರು ಮಾಡ್ತಾರೆ. ಅಲ್ಲಿ A1 ಆರೋಪಿ ಪಲ್ಲವಿ, A2 ಕೃತಿ ಇವರೆಲ್ಲರ ಹೇಳಿಕೆಯನ್ನ ಪಡ್ಕೊಳ್ತಾರೆ. ಸ್ಥಳ ಮಹಜರು ಇರಬಹುದು. ಮತ್ತೆ ಓಂ ಪ್ರಕಾಶ್ ಅವರು ನಿಜಕ್ಕೂ ಕೂಡ ಹೆದರಿಸ್ತಾ ಇದ್ರ ಮಗಳು ಮತ್ತೆ ಹೆಂಡತಿಗೆ. ಅವ್ರು ನೋಡಿದ್ರೆ 20 ಲಕ್ಷದವರೆಗೂ ಖರ್ಚು ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು ಅಂತ ಅವರ ಆಪ್ತರು, ಸ್ನೇಹಿತರು, ಅವ್ರ ಜೊತೆಗೆ ಕೆಲಸ ಮಾಡಿರುವಂತ ಆಫೀಸರ್ಸ್ ಎಲ್ಲ ಕೂಡ ಹೇಳಿಕೆ ಕೊಡ್ತಿದ್ದಾರೆ. ಎಷ್ಟೇ ಕಷ್ಟ ಇದ್ರು, ಮನೇಲಿ ಎಷ್ಟೇ ಕಿರಿಕಿರಿ ಇದ್ರು ಕೂಡ ಮುಗುಳಾಗ್ತಾ ಇದ್ರು. ಬಿಟ್ರೆ ಇಲ್ಲಿ ಬಂದು ಯಾರ ಹತ್ರನೂ ಕೂಗಾಡ್ತಿರ್ಲಿಲ್ಲ. ಸೌಮ್ಯ ಸ್ವಭಾವದಿಂದ ಇರ್ತಾ ಇದ್ರು ಅಂತ ಹೇಳ್ತಾ ಇದ್ರು. ನಿಜಕ್ಕೂ ಅದೇ ಆಗಿದ್ಯಾ ಅಥವಾ ಅವ್ರ ಮನೇಲಿ ಏನಾದ್ರೂ ಗಲಾಟೆ ಆಗೋದಕ್ಕೆ ಇವರು ಕಾರಣನಾ? ಅದು ಗೊತ್ತಾಗ್ಬೇಕಿದೆ.